ಈಸಿಲಿ ನಮಗೆ ಅಪ್ಲಿಕೇಶನ್ಸ್ ಅವೈಲೇಬಲ್ ಇದೆ ನಮಗೆ. ಸೊ ಹಿಂಗಾಗಿ ಏನಾಗುತ್ತೆ, ನಮ್ಮ ಹೆಸರಲ್ಲಿ ಇನ್ನೊಬ್ರು ಕಾಲ್ ಮಾಡ್ತಾರೆ, ಮೇಡಮ್ನವ್ರ ಹೆಸರಲ್ಲಿ ಇನ್ನೊಬ್ರು ಕಾಲ್ ಮಾಡ್ತಾರೆ, ಅವ್ರ ಹೆಸರಲ್ಲಿ ಇನ್ನೊಬ್ರು ಕಾಲ್ ಮಾಡ್ತಾರೆ, ಮಾತಾಡ್ತಿರೋ ವ್ಯಕ್ತಿ ಬೇರೆ, ವಾಯ್ಸ್ ಚೇಂಜ್ ಆಯ್ತು, ಇನ್ನೊಂದ್ಸರಿ ಕಾಲ್ ಬಂತು ಅಂದ್ರೆ ನೀವು ಫೋನ್ ತೆಗಿತಾರೆ, ಯಾರ್ದೋ ಹೆಸರಲ್ಲಿ ಬರುತ್ತೆ, ಗೊತ್ತಿರೋ ಹೆಸರಲ್ಲಿ ಫೋನ್ ತೆಗೆದಾಗ ಆ ವ್ಯಕ್ತಿ ಮಾತಾಡ್ತಾ ಇಲ್ಲ ಅಂದ್ರೆ ದಯಮಾಡಿ, ಇದು ಲೇಟೆಸ್ಟ್ ಆಗ್ತಿರೋದು, ಈಗ ಪ್ರೆಸೆಂಟ್ ಡೇಸ್ ನಡೀತಾ ಇರೋದು, ಆ ವ್ಯಕ್ತಿ ನಂಬರ್ ಗೊತ್ತು ನಿಮಗೆ, ಆ ವ್ಯಕ್ತಿ ಹೆಸರು ಬರ್ತಿದೆ, ಪರಿಚಯಸ್ಥರು, ಬಟ್ ವಾಯ್ಸ್ ಬೇರೆಯವ್ರದಿತ್ತು ಮಾತಾಡುವಾಗ ಅಂದ್ರೆ ದಯಮಾಡಿ ಕಟ್ ಮಾಡ್ಬಿಡಿ ಫೋನನ್ನ, ಯಾರು ಫೋನ್ ತೆಗೆಯೋದಕ್ಕೆ ಹೋಗ್ಬೇಡಿ. ಅದನ್ನ ಬೇರೆಯವ್ರ ಹೆಸರು ಬಳಸ್ಕೊಂಡು ನಂಬರ್ ಡಿಸ್ಪ್ಲೇ ಮಾಡಿಸಿ ಅಪ್ಲಿಕೇಶನ್ಸ್ ಸ್ಪೂಪ್ ಕಾಲ್ ಅಂತಾರೆ ಇವಕ್ಕೆ, ಈ ಅಪ್ಲಿಕೇಶನ್ಸ್ ಬಳಸಿ ಚೀಟಿಂಗ್ ಮಾಡೋ ಚಾನ್ಸಸ್, ಇದನ್ನ ಮಾಡೋ ಚಾನ್ಸಸ್ ಅತಿ ಹೆಚ್ಚಾಗಿ ಇತ್ತೀಚೆಗೆ ನಡೀತಾ ಇರುವಂತದ್ದು. ಪ್ಲಸ್ ನಿಮ್ಗೆ ಕೆಲವೊಂದು ಸ್ಪಾಮ್ ಕಾಲ್ಸ್ ಅಂತ ಬರ್ತದೆ, ಟ್ರೂ ಕಾಲರ್ ಎಲ್ಲರೂ ಬಳಸ್ತಾ ಇರ್ತೀರಿ, ಸಿಂಪಲ್ ಹೇಳ್ತಾ ಇರೋದು, ಟ್ರೂ ಕಾಲರ್ ಬಳಸುವಾಗ ನಿಮ್ ಒಂದು ಫೋನ್ ಬಂತು ಅಂದ್ರೆ ಬ್ಲೂ ಕಲರ್ ಬರುತ್ತೆ ಅನ್ನೋ ನಂಬರ್ ಇದ್ದಾಗ, ಇದು ಇಂಥವ್ರ ಹೆಸರು ಇಂಥದ್ದಿದೆ ಅಂತ ಹೇಳಿ. ಇನ್ ಕೇಸ್ ಕೆಲವೊಂದ್ಸರಿ ರೆಡ್ ಬರುತ್ತೆ, ಸುಮಾರು ಜನ ನೋಡಿದೀರಾ, ರೆಡ್ ಬರುತ್ತೆ, ರೆಡ್ ಬಂದಾಗ ಇದು ಸ್ಪಾಮ್ ಕಾಲ್ಸು ಅಥವಾ ಈ ಬ್ಲಾಕ್ಡು ಅಥವಾ ಇನ್ನೇನೋ ಕಸ್ಟಮರ್ ಕೇರು ಇನ್ನೊಂದು ಬರ್ತದೆ. ದಯಮಾಡಿ ಯಾರು ರಿಸೀವ್ ಮಾಡಬೇಡಿ ಫೋನ್ಸ್ ಅನ್ನ. ಸ್ಟಾರ್ಟಿಂಗ್ 1114 ಅಥವಾ +90 ಸಮಥಿಂಗ್ ಏನಾದರೂ ಬರುತ್ತೆ, ಅಥವಾ 10 ಡಿಜಿಟ್ಸೇ ಬರುತ್ತೆ ಕರೆಕ್ಟ್ ನಂಬರ್ ತರಾನೇ. ನಿಮ್ಗೆ ಅದರಲ್ಲಿ ಏನಾದ್ರೂ ರೆಡ್ ಬರುತ್ತೆ ಅಂದ್ರೆ, ಟ್ರೂ ಕಾಲರ್ ಕಾಣಿಸ್ತದೆ ಅಂದ್ರೆ ದಯಮಾಡಿ ಯಾರು ಫೋನನ್ನು ರಿಸೀವ್ ಮಾಡಕ್ ಹೋಗ್ಬೇಡಿ. ರಿಸೀವ್ ಮಾಡಿದ್ರೆ ಇದು ಒನ್ ಟೈಪ್ ಆಫ್ ಹ್ಯಾಪಿಂಗ್, ನಮ್ಗೆ ಗೊತ್ತಿಲ್ಲದೆ ನಮ್ಮ ಡಾಟಾ ಇನ್ನೊಬ್ರು ತಗೊಳ್ತಾರೆ, ಆಟೋಮೆಟಿಕ್ ಅವ್ರ ಹತ್ರ ಹೋಗುತ್ತೆ. ಸೊ ಇವು ಮಿನಿಮಮ್ ಮಕ್ಕಳಿಗೆ ದಯಮಾಡಿ ಪೇರೆಂಟ್ಸ್ ಹೇಳ್ಕೊಡ್ಬೇಕು. ಇದರಲ್ಲಿ ಒಂದನ್ನಾದ್ರೂ ನೀವು ಮಕ್ಕಳಿಗೆ ಕಳಿಸಿದ್ರೆ ನಾವು ಇವತ್ತು ಬಂದು ಇಲ್ಲಿ ಹೇಳಿರೋದಕ್ಕೆ ಒಂದು ಸಾರ್ಥಕ ಅಂತ ಅನ್ಕೊಂಡು ಭಾವನೆಯಿಂದ ಇವತ್ತಿನ ದಿವಸ ಕರೆದಿರೋದಕ್ಕೆ. ಇನ್ನೊಂದು ಸಣ್ಣ ಕತೆ ಹೇಳ್ತೀನಿ ಮೇಡಮ್. ಸ್ಯಾಂಟಮ್ ಸ್ಕೂಲಲ್ಲಿ ಲಾಸ್ಟ್ ಇಯರ್ ಡಿಸ್ಟಿಕ್ ಫಸ್ಟ್ ಬಂದ್ರು ಅಂದಾಗ ನಾವು ಒಂದ್ಸರಿ ಹೋಗ್ಬೇಕು, ಅಟ್ಲೀಸ್ಟ್ ವಿಸಿಟ್ ಮಾಡಬೇಕು ಅಂತ ಸುಮಾರು ದಿನದ ಆಸೆ. ನಾನು ಡಿಗ್ರಿ ಓದ್ಬೇಕಾದಾಗ ಒಬ್ರು ನಮ್ಗೆ ವೆಂಕಟಾಪುರ ಅಂತ ಹೇಳಿ ಒಬ್ರು ಜಿಯೋಗ್ರಫಿಕಲ್ ಲೆಕ್ಚರರ್ ಇದ್ರು ಮೇಡಮ್, ಧಾರವಾಡದಲ್ಲಿ ಡಿಗ್ರಿ ಓದ್ಬೇಕಾದಾಗ ಒಂದು ಸ್ಟೋರಿ ಹೇಳಿದ್ರು, ಇವತ್ತಿಗೂ ನೆನಪಿದೆ ಮೇಡಮ್. 12th ಸೆಂಚುರಿಯಲ್ಲಿ ಯುರೋಪಿಯನ್ ಮರ್ಸನರೀಸು ಎಲ್ಲ ಕಡೆ ಸ್ಟಾರ್ಟ್ ಆಯ್ತು ಈ ಅನ್ವೇಷಣೆ ಮಾಡುವಂಥದ್ದು. 14th ಸೆಂಚುರಿ ಇಂಡಿಯಾಕ್ಕೆ ಬಂದ್ರು, 12th 13th ಸೆಂಚುರಿಯಲ್ಲಿ ಫಸ್ಟ್ ಆ ಕಡೆ ಹೋಗ್ತಾರೆ, ಯಾವ ಕಡೆ ವೆಸ್ಟರ್ನ್ ಸೈಡ್, ಅಮೆರಿಕನ್ ಸೈಡ್ ಹೋಗ್ತಾರೆ. ಸೌತ್ ಅಮೆರಿಕಾ, ನಾರ್ತ್ ಅಮೆರಿಕಾ 2 ಕಾಂಟಿನೆಂಟ್ ಇದೆ. 2 ಕಾಂಟಿನೆಂಟ್ ಸೆಂಟರ್ಗೆ ಪನಾಮಾ ಅಂತ ಒಂದು ಕಂಟ್ರಿ ಬರ್ತದೆ, ಮೇಲ್ಗಡೆ ಮೆಕ್ಸಿಕೋ, ಕೆಳಗಡೆ ಇಕ್ವಿಡಾರ್. ಮರ್ಸನರೀಸ್ ಹೋದಾಗ 2 ಟೈಪ್ಸ್ ಹೋಗ್ತಾರೆ. ಒಬ್ರು ಗುಡ್ ಹಾರ್ಟೆಡ್, ಅವ್ರಿಗೆ ಲೈಟ್ ಜಗತ್ತಿಗೆ ತರಬೇಕು, ಅವ್ರನ್ನ ಟ್ರೈಬ್ಸ್ ಇರೋರನ್ನ ಬೆಳಗಿಸ್ಬೇಕು, ಅವ್ರನ್ನ ಸಿವಿಲೈಸ್ ಮಾಡಬೇಕು ಅನ್ನೋ ಒಂದು ಇಂಟೆನ್ಷನ್ ಹೋಗಿರುವಂತವ್ರು. ಇನ್ನೊಬ್ರು ಅದ್ರ ಜೊತೆಲಿ ಹೋಗ್ತಾರೆ, ಅವ್ರನ್ನ ಸ್ಲೇವರೀಸ್ ಮಾಡ್ಕೋಬೇಕು, ಅವ್ರನ್ನ ತಗೊಬಂದು ನಮ್ಮ ದೇಶದಲ್ಲಿ ಬಳಸ್ಕೊಂಡು ಅವ್ರನ್ನ ದುಡಿಸ್ಕೊಂಡು ನಾವು ಡೆವಲಪ್ ಆಗ್ಬೇಕನ್ನೋರು. ಆ ತರದ್ದು 12th ಸೆಂಚುರಿಲಿ ಏನಾಗುತ್ತೆ, ಒಬ್ಬರು ಮೆಕ್ಸಿಕೋ ಕಂಟ್ರಿಗೆ ಹೋಗ್ತಾರೆ. ಇಲ್ಲಿ ಹಿಸ್ಟ್ರಿ ಅಥವಾ 9ನೇ ಕ್ಲಾಸ್ 10ನೇ ಕ್ಲಾಸ್ಗೆ ಅಥವಾ ನೀವ್ಯಾರ ಪೇರೆಂಟ್ಸ್ ಓದಿದ್ರೆ ಗೊತ್ತಾಗುತ್ತೆ, ಇಂಕನ್ ಮತ್ತೆ ಮಾಯನ್ ಸಿವಿಲೈಸೇಷನ್ ಅಂತ ಬರ್ತವೆ ಸೌತ್ ಕಂಟಿನೆಂಟ್ಲಿ. ಅಲ್ಲಿ ಏನಾಗುತ್ತೆ, 12th ಸೆಂಚುರಿಯಲ್ಲಿ ಒಂದು ಫ್ರೆಂಚ್ ಮರ್ಸನರೀಸ್ ಹೋಗಿರುವಂತವ್ರು ಅಲ್ಲಿರುವಂತವ್ರನ್ನ ಸ್ಲೇವರೀಸ್ ಮಾಡ್ತಾರೆ. ಸುಮಾರು ಜನ ಅವ್ರಿಗೆ ನರಳಕ್ಕಾಗ್ತಾನೆ ತಪ್ಪಿಸ್ಕೊಂಡು ಬೋಟ್ ಮೂಲಕ ತಪ್ಪಿಸ್ಕೊಂಡು ಸೌತ್